ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತದಿಗೆ ತಿಥಿ, ಪೂರ್ವಾಷಾಢ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಹಾಸನದಲ್ಲೊಂದು ಪೈಶಾಚಿಕ ಕೃತ್ಯ, ಲಿಫ್ಟ್ ನೀಡುವುದಾಗಿ ನಂಬಿಸಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ, ಆರೋಪಿ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿದ ಪೊಲೀಸ್. ಕೊಪ್ಪದಲ್ಲಿ ನೀರಿನ ಪ್ರಾಬ್ಲಮ್ ಬಗೆಹರಿಸಿ, ಇಲ್ಲದಿದ್ದರೆ ಕೂತು ಇಸ್ಪೀಟ್ ಆಡಿ ಎಂದು ಇಸ್ಪೀಟ್ ಕಾರ್ಡ್ ನೀಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ. ಪತ್ರಿಕಾಗೋಷ್ಠಿ ವೇಳೆ ಸಂಸದ ಡಾ ಕೆ ಸುಧಾಕರ್ ಹಾಗೂ ಶಾಸಕ ಎಸ್.ಆರ್. ವಿಶ್ವನಾಥ್ ಬೆಂಬಲಿಗರ ನಡುವೆ ಜಟಾಪಟಿ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸಭೆ ಆಯೋಜನೆ ಆರೋಪ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಚಿನ್ನವನ್ನು ಕಡಿಮೆ ದರದಲ್ಲಿ ನೀಡುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಸೈಬರ್ ವಂಚಕರ ಜಾಲವನ್ನು ಮೈಸೂರು ಪೊಲೀಸರು ಭೇದಿಸಿದ್ದು, ಇಬ್ಬರು ಆರೋಪಿಗಳನ್ನು ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ದಾರೆ. ವಾಟ್ಸಪ್ ಮೂಲಕ ಸಂಪರ್ಕಿಸಿದ ಆರೋಪಿಗಳು ಪ್ರತಿ ಗ್ರಾಂ ಚಿನ್ನಕ್ಕೆ 600 ರೂಪಾಯಿ ಕಡಿಮೆ ದರದಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ವ್ಯಕ್ತಿಯೊಬ್ಬರಿಂದ 13,69,000 ಹಣವನ್ನು ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಂಡು ಬಳಿಕ ಸಂಪರ್ಕ ಕಡಿತಗೊಳಿಸಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಯತೀನ್ ರಮೇಶ್ ಜೈನ್ ಹಾಗೂ ಮೊಹಮ್ಮದ್ ಶಾದಾಬ್ ಅಂಜುಮ್ ಎಂಬ ಇಬ್ಬರನ್ನು ಬಂಧಿಸಿದ್ದಾರೆ. ಅಮಿತ್ ಸಿಂಗ್ ಅಲಿಯಾಸ್ ರಾಜ ಎಂಬ ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ತನಿಖೆ ವೇಳೆ ಆರೋಪಿಗಳು 56 ಬ್ಯಾಂಕ್ ಖಾತೆಗಳನ್ನು ಬಳಸಿಕೊಂಡು ವಂಚನೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ಈ ಖಾತೆಗಳಿಗೆ ಸಂಬಂಧಿಸಿದಂತೆ ದೇಶಾದ್ಯಂತ 196 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿದ್ದು, ಒಟ್ಟು 189 ಕೋಟಿ ರೂಪಾಯಿ ವಂಚನೆ ನಡೆದಿರುವ ಮಾಹಿತಿ ಲಭ್ಯವಾಗಿದೆ. ಫ್ರೀಜ್ ಮಾಡಿರುವ ಖಾತೆಗಳ ಹಣವನ್ನು ಕಾನೂನು ಪ್ರಕ್ರಿಯೆ ಮೂಲಕ ಸಂತ್ರಸ್ತರಿಗೆ ಹಿಂತಿರುಗಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿಕೆ. ವಾಟ್ಸಪ್ ಮುಖಾಂತರ ಒಬ್ಬ ಅಪರಿಚಿತ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಾವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀವಿ, ನಿಮಗೆ ಪ್ರತಿ ಗ್ರಾಮ್ ಚಿನ್ನಿಗೆ 600ದಷ್ಟು ಕಡಿಮೆ ಹಣದಲ್ಲಿ ಚಿನ್ನವನ್ನು ಕೊಡ್ತೀವಿ ಅಂತೇಳಿ ಅವರಿಗೆ ನಂಬಿಸಿ ಅವರಿಂದ ಸುಮಾರು 13,69,000 ದುಡ್ಡನ್ನು ಬ್ಯಾಂಕಿಗೆ ಹಾಕಿಸಿಕೊಂಡು, ತದನಂತರದಲ್ಲಿ ಅವರು ನಾಟ್ ರೀಚಬಲ್ ಮಾಡಿಕೊಂಡು ಅಲ್ಲಿಂದ ಅವರು ಟ್ರೇಸೇಬಲ್ ಆಗಿರಲಿಲ್ಲ. ಹೀಗಾಗಿ ಅವರು ಒಂದು ದೂರನ್ನು ನಮ್ಮ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು. ಅಮಿತ್ ಸಿಂಗ್ ಅಂಥೇಳಿ ಪಂಜಾಬ್ ರಾಜ್ಯ, ಯತೀನ್ ರಮೇಶ್ ಜೈನ್ ಅಂಥೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂಥೇಳಿ ಇವನು ಮಹಾರಾಷ್ಟ್ರದವನು. ಈ 3 ಜನ ಸೇರಿ ಈ ಥರ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂಡ ಅಲ್ಲಿಗೆ ಹೋಗಿ ಪತ್ತೆ ಮಾಡಲಾಗಿ ಮಹಾರಾಷ್ಟ್ರದಲ್ಲಿ ಆರೋಪಿ ನಂಬರ್ 2 ಮತ್ತು 3 ಅಂದರೆ ಯತೀನ್ ರಮೇಶ್ ಜೈನ್ ಅಂತೇಳಿ ಮತ್ತು ಮೊಹಮ್ಮದ್ ಶಾದಾಬ್ ಅಂಜುಮ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದಾಗ ಇನ್ನೊಬ್ಬ ಆರೋಪಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅದರಲ್ಲಿ ಈ ಆರೋಪಿತರನ್ನು ನಾವು ತನಿಖೆ ಮಾಡಿದಾಗ ಅನೇಕ ವಿಷಯಗಳು ಕಂಡು ಬಂತು. ಅದರಲ್ಲಿಯೂ ಮುಖ್ಯವಾಗಿ ಈ 3 ಜನ ಆರೋಪಿತರು ಸೇರಿ ಒಟ್ಟು 56 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ರು. ಆ 56 ಬ್ಯಾಂಕ್ ಅಕೌಂಟ್ಗಳಿಂದ ಒಟ್ಟು ಆ ಅಕೌಂಟ್ಗಳ ಮೇಲೆ 196ದಷ್ಟು ಸೈಬರ್ ಅಪರಾಧಗಳು ಅಲ್ಲಿ ದಾಖಲಾಗಿದ್ವು. ಅದೇ ರೀತಿ ಆ ಸೈಬರ್ ಅಪರಾಧಗಳ ಒಟ್ಟು ವಂಚನೆಯಾದ ಮೊತ್ತ ಎಷ್ಟು ಅಂತಂದರೆ 189 ಕೋಟಿ. ಸೊ ಈ ಥರದ ಆರೋಪಿಗಳು ಇನ್ನೂ ಇದ್ರ ಜೊತೆ ಹೆಚ್ಚಿನ ಆರೋಪಿಗಳು ಇರ್ಬೋದು. ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈ ಎಲ್ಲ ಆರೋಪಿತರು ಯಾರ್ದೋ ಒಂದು ಹೆಸರಿನಲ್ಲಿ ಅಕೌಂಟನ್ನು ತೆಗೆದುಕೊಂಡು ಆ ಒಂದು ಅಕೌಂಟು ಮತ್ತು ATM ಇರ್ಬೋದು ಅಥವಾ ಪೂರ್ತಿ ಎಲ್ಲ ಡೀಟೇಲ್ಸನ್ನು ಅವರೇ ಇಟ್ಟುಕೊಂಡು ವಂಚನೆ ಮಾಡ್ತಾ ಇರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಸೊ ಇದರಲ್ಲಿ ರಿಕವರಿ ಇನ್ನೂ ಮಾಡಬೇಕಾಗಿದೆ. ಸಾಕಷ್ಟು ಪ್ರಕರಣಗಳಲ್ಲಿ ಆಲ್ರೆಡಿ ಅಮೌಂಟ್ ಫ್ರೀಸ್ ಆಗಿದೆ. ಅಕೌಂಟ್ಗಳಲ್ಲಿ ಅಮೌಂಟ್ ಫ್ರೀಸ್ ಆಗಿದೆ. ನಾನು ಈಗಾಗಲೇ ಹೇಳಿದೆ 56 ಬ್ಯಾಂಕ್ ಅಕೌಂಟ್ ಇದೆ ಅಂತೇಳಿ. ಈ ಅಕೌಂಟ್ಗಳಿಂದ ಸಾಕಷ್ಟು ಅಮೌಂಟ್ ಫ್ರೀಸ್ ಆಗಿದೆ. ಆ ಅಮೌಂಟನ್ನು ನಾವು ಈಗ ಬ್ಯಾಂಕ್ ಮುಖಾಂತರ, ಕೋರ್ಟ್ ಮುಖಾಂತರ ಆರ್ಡರ್ಸ್ ತೆಗೆದುಕೊಂಡು ಸಂಬಂಧಪಟ್ಟವ್ರಿಗೆ ಮರಳಿಸಬೇಕಾಗ್ತದೆ. ಆ ಒಂದು ಕೆಲಸ ನಡೀತಾ ಇದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ಸಂಭ್ರಮ ಜೋರಾಗಿದೆ. ನಗರದ ಪ್ರಮುಖ ವೃತ್ತಗಳು, ರಸ್ತೆ ಬದಿಗಳು ಹಾಗೂ ಕಾಂಗ್ರೆಸ್ ಕಚೇರಿಗಳ ಸುತ್ತಮುತ್ತ ಡಿಕೆಶಿ ಅವರ ಭಾರೀ ಗಾತ್ರದ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಪದಗ್ರಹಣ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ನಮ್ಮ ನಾಯಕ ಮುಖ್ಯಮಂತ್ರಿ ಆಗಿರುವುದು ರಾಜ್ಯದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿದೆ ಎಂದು ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ಹಲವೆಡೆ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು.
ಡಿಕೆಶಿ ಅವರ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿದೆ ಎಂಬ ವಿಶ್ವಾಸವನ್ನು ಬೆಂಬಲಿಗರು ವ್ಯಕ್ತಪಡಿಸಿದರು. ಇವತ್ತು 4:20ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಥರ ಸ್ವೀಟ್ ಹಂಚಿ ವಿಜೃಂಭಣೆಯಿಂದ ತೋರಿಸ್ಕೊಂಡು ಸಂಭರಿಸ್ತೀವಿ. ತುಂಬ ವರ್ಷದಿಂದ ಅಂದರೆ ವಿದ್ಯಾರ್ಥಿ ಇದರಿಂದನೂ ಅವರು ಪಕ್ಷದಿಂದನೇ ಆವಾಗಲಿಂದನೇ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ಗಂಟನೂ ಒಂದು ಕಾರ್ಯಕರ್ತದಿಂದ ಇವಾಗ CM ಆಗಿ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ಸಾಮಾನ್ಯ ಕಾರ್ಯಕರ್ತರಿಂದ CM ಆಗಿ ಬಂದಿದ್ದಾರೆ. ಅದಕ್ಕೆ ನಮಗೆ ನಾವು ಅವರು ನೋಡಿಕೊಂಡೇ ಬೆಳ್ಕೊಂಬಂದಿದ್ದೀವಿ, ಅವ್ರ ವಿದ್ಯಾರ್ಥಿ ಗುಣಗಳನ್ನು ನೋಡ್ಕೊಂಡು ಬೆಳ್ಕೊಂಬಂದಿದ್ದೀವಿ. ಹಾಗಾಗಿ ಅವ್ರು ಕಂಡ್ರೆ ಭಾಳ ಇದು, ಹಾಗಾಗಿ ಈ ಥರ ಸ್ವೀಟ್ ಸಿಹಿ ಹಂಚಿ ವಿಜೃಂಭಣೆ ಮಾಡ್ತೀವಿ. ಇದು ಬಸ್ಸು ಪ್ರಯಾಣಿಕರಿಗೆ, ಆಟೋ ಚಾಲಕರಿಗೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಅವರು ಖುಷಿಯಿಂದ ಇಸ್ಕೊಂಡು ಅವ್ರ ಬಾಯಿಂದನೇ ಖುಷಿಯಿಂದ ಡಿ ಕೆ ಸಾಹೇಬರು CM ಆಗಬೇಕಂತ ಅವರೇ ಕೇಳ್ಕೊಂಡು ಅವರೇ ಇಸ್ಕೊಂಡಿರೋದು. ಅದು 100% ಸರ್. ಅವ್ರು ಇಷ್ಟು ವರ್ಷ 3 ವರ್ಷ ಸಿದ್ದರಾಮಯ್ಯ ಇದ್ರು, ಅವರು ಒಳ್ಳೆ ಆಡಳಿತ ಕೊಟ್ಟವ್ರೆ. ಇವಾಗ 2 ವರ್ಷ ಇನ್ನೂ ಇದೆ. ಡಿ ಕೆ ಶಿವಕುಮಾರ್ ಒಳ್ಳೆ ಆಡಳಿತ ಕೊಡ್ತಾರೆ. ಇನ್ನು ಮುಂದಿನ ಬರೋ 2028ಗೂ ಕಾಂಗ್ರೆಸ್ ಬರುತ್ತೆ. CM ಡಿ ಕೆ ಸಾಹೇಬ್ರೇ ಆಗೇ ಆಗ್ತಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಸ್ಥಳ ಮಹಜರು ನಡೆಸಿದ್ದಾರೆ. ಮನೆಗೆ ಡ್ರಾಪ್ ಮಾಡುವುದಾಗಿ ನಂಬಿಸಿ ಪರಿಚಯಸ್ಥ ಯುವಕ ಬಾಲಕಿಯನ್ನು ಬೈಕ್ನಲ್ಲಿ ಕರೆದೊಯ್ದು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಯತ್ನ ನಡೆಸಿದ್ದಾನೆ ಎನ್ನಲಾಗಿದೆ. ಬಾಲಕಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಕೊಲೆ ಬೆದರಿಕೆ ಹಾಕಿರುವ ಆರೋಪವೂ ಕೇಳಿಬಂದಿದೆ. ಜೀವಭಯದಿಂದ ಚಲಿಸುತ್ತಿದ್ದ ಬೈಕ್ನಿಂದ ಜಿಗಿದ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಗರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದು, ಕೃತ್ಯಕ್ಕೆ ಮತ್ತಿಬ್ಬರು ಯುವಕರು ಸಾಥ್ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ಆರೋಪಿಯ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿರುವ ಹಾಸನ ಮಹಿಳಾ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಣಿಪುರ ಗ್ರಾಮದಲ್ಲಿ ತಡರಾತ್ರಿ ನಡೆದ ಭಾರೀ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ತೋಟದ ಮಧ್ಯೆ ಇರುವ ಒಂಟಿ ಮನೆಗೆ ಹಿಂದಿನ ಬಾಗಿಲು ಒಡೆದು ನುಗ್ಗಿದ 3 ದುಷ್ಕರ್ಮಿಗಳು ಮನೆಯಲ್ಲಿದ್ದ ಚಂದ್ರು ಹಾಗೂ ಅವರ ಪತ್ನಿಗೆ ಲಾಂಗು ಮತ್ತು ಮಚ್ಚು ತೋರಿಸಿ ಬೆದರಿಕೆ ಹಾಕಿ ದರೋಡೆ ನಡೆಸಿದ್ದಾರೆ. ದರೋಡೆಕೋರರು ಸುಮಾರು 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ 2 ಲಕ್ಷಕ್ಕೂ ಹೆಚ್ಚು ನಗದು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯ ದೃಶ್ಯಗಳು ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸರು, ಶ್ವಾನದಳ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ಮಾಲತೇಶ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ತನಿಖೆಯ ಪ್ರಗತಿ ಪರಿಶೀಲಿಸಿದರು.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶಾನುವಳ್ಳಿ, ಕೆಸಗೋಡು, ಸೊಪ್ಪಿನಮಕ್ಕಿ ಹಾಗೂ ಅಗಲಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ನವೀನ್ ಕರುವಾನೆ ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಿದರು. ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳು ಸಮರ್ಪಕವಾಗಿ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದ ನವೀನ್ ಕೊಪ್ಪ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಇಸ್ಪೀಟ್ ಕಾರ್ಡ್ಗಳನ್ನು ನೀಡಿ ಪ್ರತಿಭಟನೆ ನಡೆಸಿ ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು ಜನರ ನೀರಿನ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡಲು ಆಗದಿದ್ದರೆ ಕೂತು ಇಸ್ಪೀಟ್ ಆಡಿ ಎಂದು ವ್ಯಂಗ್ಯವಾಡಿದರು. ಪ್ರತಿಭಟನೆಯಲ್ಲಿ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಲಾಯಿತು. ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಬಹಳ ದಿನದ ಬಗ್ಗೆ ಬಿಟ್ಟಿದ್ದೇವೆ. ನೀವು ಇವತ್ತಿನವರೆಗೂ ಈಗ ನೀರಿನ ಸಮಸ್ಯೆ ಬಗ್ಗೆ ತಲೆಗೆಸ್ಕೊಳ್ತಾನೆ ಇಲ್ಲ. ನೀವು ಚೆನ್ನಾಗಿ ಒಳ್ಳೆ ನೀರು ಬಿಸ್ಲೆಟ್ ನೀರು ಬರುತ್ತೆ ಕುಡಿತಾ ಇದ್ದೀರಿ. ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಪಿಡಿಒಗಳನ್ನು ಕರೆದ್ಬಿಟ್ಟು ಯಾವ ತರ ಈ ನೀರಿನ ಸಮಸ್ಯೆ ಏನಾಗಿದೆ ರಿಪೋರ್ಟ್ ಕೇಳಿಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ನಾವು ಹೇಳಿ ನಮ್ಮ ಪಂಚಾಯತ್ ಸಾಕಾಗಿದೆ. ಆದ್ರಿಂದ ಇದನ್ನು ಇಷ್ಟನ್ನು ತಾವು ದಯಮಾಡಿ ತಗೊಳ್ಬೇಕು. ಇದರಲ್ಲಿ ಒಳ್ಳೆ ಇಸ್ಪೀಟ್ ಪಿಡಿ ಇದೆ, ಆಡ್ತಾ ಕುತ್ಕೊಬೇಕು ಅಂತ ದಯವಿಟ್ಟು ಅದನ್ನು ತಗೊಳ್ಳಿ ಸರ್. ದಯವಿಟ್ಟು ನನ್ನ ಹತ್ರ ನನ್ನ ಪಂಚಾಯತ್ ನನ್ನ ಹತ್ರ ಕೊಡೋಕೆ ಆಗೋದಿಲ್ಲ. ನಮ್ಮ ಸಮಸ್ಯೆ ಸೊಪ್ಪಿನ ಮತ್ತಿಗೆ ನೀರಿಲ್ಲದೆ 2 ವರ್ಷದ ಹೇಳ್ತಿದ್ದೀವಿ. ಹೋದ ವರ್ಷ ಟ್ಯಾಂಕರ್ ನೀರು ಕೊಟ್ವಿ. ಸುಮಾರು 20 ದಿನದಿಂದ ಹೇಳ್ತಾರೆ ಪಂಚಾಯತಿಗೆ ನೀರಿಲ್ಲ ಅಂತೇಳಿ. ಒಂದು ಟ್ಯಾಂಕರ್ ಕೂಡ ನೀರು ಕೊಡೋದಾಗಿಲ್ಲ. ನಾಳೆ ವೈಕುಂಠ ಸಮಾರಾಧನೆ ಸೊಪ್ಪಿನ ಮಕ್ಕಿ 150-200 ಜನ ನೆಂಟರು ಬಂದು ಇದ್ದಾರೆ. ಅವರು ಬೆಳಿಗ್ಗೆ ಮುಂಚೆ ಎಲ್ಲಿ ಕಳಿಸ್ತಾರೆ. ಅವ್ರಿಗೆ ಕುಡಿಯೋಕೆ ನೀರು ಯಾರು ಇದನ್ನ ಕೊಡ್ತಾರೆ. ಒಂದು 15 ಮನೆ ನೀರಿಲ್ಲ. ಕೆಸಗೋಡು ಎಲ್ಲ JJM ರೆಡಿ ಆಗಿದೆ. ಉದ್ಘಾಟನೆ ಮಾಡಕ್ಕಂತ ನಾನು ತರತರಿ ಮಾಡಿದ್ರು. ನೋಡಕ್ ಬರಕ್ ಹೋದ್ರೆ ಆ ನಲ್ಲಿ ಎಲ್ಲ ತುಂಡಾಗಿದ್ದಾರೆ. ಎಲ್ಲ ರೆಡಿ ಇದೆಯಪ್ಪ, ಸ್ವಿಚ್ ಹಾಕಿದ್ರೆ ಟ್ಯಾಂಕಿಗೆ ನೀರು ಹೋಗುತ್ತೆ. ಟ್ಯಾಂಕಿಯಿಂದ ನೀರು ಹೊರಬಿಡಕ್ಕೆ ಆಗ್ತಾ ಇದೆ. ಸರಿ ಮಾಡಿದ್ದ ನಿಮ್ JJM ಆಗ್ಲಿಲ್ಲ, ನಿಮ್ಮ ಇಲಾಖೆಗೂ ಆಗ್ಲಿಲ್ಲ. ಇಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ ಇದರ ಪ್ರತಿಭಟನಾ ಭಾಗವಾಗಿ ನೀವು ಆರಾಮಾಗಿರ್ಬೇಕು. ಜೆಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 61ನೇ ರ್ಯಾಂಕ್ ಗಳಿಸುವ ಮೂಲಕ ಚಿಕ್ಕಮಗಳೂರಿನ ವಿದ್ಯಾರ್ಥಿ ಕೆವಿನ್ ಜಿಲ್ಲೆಯ ಹೆಮ್ಮೆಯಾಗಿ ಹೊರಹೊಮ್ಮಿದ್ದಾನೆ. ಸೇಂಟ್ ಮೇರಿಸ್ ISC ಕಾಲೇಜಿನ ವಿದ್ಯಾರ್ಥಿಯಾಗಿರುವ ಕೆವಿನ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಐತಿಹಾಸಿಕ ಸಾಧನೆ ಮೆರೆದಿದ್ದಾನೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಯಾದ ಜೆಇ ಅಡ್ವಾನ್ಸ್ಡ್ನಲ್ಲಿ ಈ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಗಮನ ಸೆಳೆದಿದೆ. ಕೆವಿನ್ ಅವರ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸೇಂಟ್ ಮೇರಿಸ್ ಕಾಲೇಜಿನ ನಿರಂತರ ಶೈಕ್ಷಣಿಕ ಗುಣಮಟ್ಟಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತವಾಗಿದೆ. ಕಾಲೇಜಿನ ಸಾಧನೆಯನ್ನು ಜೆರಾಲ್ಡ್ ಲೋಬೋ ಶ್ಲಾಘಿಸಿ ಕೆವಿನ್ ಹಾಗೂ ಇತರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು. 2026 ರಿಸಲ್ಟ್ಸ್ ಬಂದಿದೆ. ನಮ್ಮ ಚಿಕ್ಕಮಗಳೂರಿನಲ್ಲಿರುವಂತಹ ನಮ್ಮ ISC ಕಾಲೇಜ್ ಹಾಗೂ ಶಾಲೆ ಸೇಂಟ್ ಮೇರಿಸ್ ISC ಕಾಲೇಜ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಇದೊಂದು ನಮಗೆ ಸಂತೋಷದ ಸುದ್ದಿ. ಇದರಲ್ಲಿ ಅಡ್ವಾನ್ಸ್ ಎಕ್ಸಾಮ್ ಅಲ್ಲಿ ಕೆವಿನ್ 601 ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾನೆ. ಅದೇ ರೀತಿ ಜೇಂಕಾರ್ ಅವನು 5620ನೇ ರ್ಯಾಂಕ್ ಅನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾನೆ. ಹಾಗೂ ಗೋಕುಲ್ BS ಅವನು 8829 ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾನೆ. ISC ಓದ್ತಿದ್ದೆ ನಾನು. 12th ಆಯಿತು. ನನ್ನ ರ್ಯಾಂಕು CRL 3000, ಆಮೇಲೆ OBCಯಲ್ಲಿ 600. ನಮ್ಮ ಸ್ಕೂಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಗ್ಯಾರಿ ಸರ್, ಗ್ಯಾವಿನ್ ಸರ್, ಪ್ರಿಯಾ ಮ್ಯಾಮು, ಮನು ಕೌಶಲ್ ಸರ್ ಎಲ್ಲ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ದಕ್ಕೆ. ಮೊದಲು ಏನೂ ಗೊತ್ತಿರಲಿಲ್ಲ ಅವೇರ್ನೆಸ್ JEE ಬಗ್ಗೆ ಬರೋ ಮುಂಚೆ ಇಲ್ಲಿ 10th ಸ್ಟ್ಯಾಂಡಿಂದ. ಆಮೇಲೆ ಸ್ವಲ್ಪ ಎಲ್ಲ ಎಜುಕೇಷನ್ ಎಲ್ಲ ಕೊಟ್ಟು ಇದು ಪ್ರಿಪೇರ್ ಮಾಡಿದ್ರು ಎಕ್ಸಾಮಿಗೆ.
ಎಲ್ಲ ಟೆಸ್ಟ್ ಎಲ್ಲ ಮಾಡ್ತಿದ್ರು ವೀಕ್ಲಿ, ಟೆಸ್ಟ್ ಸೀರೀಸು. ಆಮೇಲೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಕೇಳಿದ್ರೆ ಬ್ರೇಕ್ ಟೈಮಲ್ಲೆಲ್ಲ. ತುಂಬ ಸಪೋರ್ಟಿವ್ ಇದ್ರು. ಆಮೇಲೆ ಈವ್ನಿಂಗ್ ಕ್ಲಾಸಸ್ ಇರ್ತಿತ್ತು, ಈವ್ನಿಂಗಲ್ಲಿ ಡೌಟ್ಸ್ ಎಲ್ಲ. ಆಮೇಲೆ ತುಂಬ ಟೀಚರ್ಸ್ ಇದ್ರು. ಚಿಕ್ಕಮಗಳೂರಲ್ಲಿ ಇದೆ ಚೆನ್ನಾಗಿದೆ, ತುಂಬ ಬೆಸ್ಟು. ತುಂಬ ಆಪ್ಷನ್ಸ್ ಇರುತ್ತೆ, ಸಪೋರ್ಟು ಕೊಡ್ತಾರೆ ತುಂಬ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮುಡುಬ ಸಮೀಪ ಇಂದು ಬೆಳಗ್ಗೆ ಕೆಎಸ್ಆರ್ಟಿಸಿ ಐರಾವತ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಅಡಕೆ ತೋಟಕ್ಕೆ ನುಗ್ಗಿದ ಘಟನೆ ನಡೆದಿದೆ. ಬೆಂಗಳೂರಿನಿಂದ ತೀರ್ಥಹಳ್ಳಿಗೆ ಆಗಮಿಸುತ್ತಿದ್ದ ಬಸ್ ಏಕಾಏಕಿ ರಸ್ತೆ ಬಿಟ್ಟು ತೋಟದೊಳಗೆ ನುಗ್ಗಿದ ಪರಿಣಾಮ ಕೆಲ ಅಡಕೆ ಮರಗಳು ಹಾಗೂ ತೋಟದ ಬೇಲಿಗೆ ಹಾನಿಯಾಗಿದೆ. ಘಟನೆ ಸಂಭವಿಸಿದ ವೇಳೆ ಬಸ್ನಲ್ಲಿ ಪ್ರಯಾಣಿಕರು ಇದ್ದರೂ ಯಾವುದೇ ಪ್ರಾಣಾಪಾಯ ಅಥವಾ ಗಂಭೀರ ಗಾಯಗಳಾಗಿಲ್ಲ ಎಂದು ತಿಳಿದುಬಂದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಸ್ ನಿಯಂತ್ರಣ ತಪ್ಪಲು ನಿಖರ ಕಾರಣ ಏನು ಎಂಬುದು ಇನ್ನೂ ತಿಳಿದುಬಂದಿಲ್ಲ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದ್ದು ಪ್ರಯಾಣಿಕರು ಸುರಕ್ಷಿತವಾಗಿರುವುದು ಸಮಾಧಾನ ತಂದಿದೆ. ಫೋಟೋ ನೀಟಾಗಿ ಫೋಟೋ ಅಲ್ಲಿಂದನೇ ಬ್ಯಾಂಕ್ ಯಾಕೆ ಫ್ರಂಟ್ ವೀಲ್ ಏನಾನ ಬೇಕು, ಯಾವುದೋ ಒಂದು ಬ್ಲೋ ಕಡಿಮೆ ಆಗಿತ್ತಾ? ಅಲ್ಲಿಂದನೇ ಗಾಡಿ ಯಾವ ಕಡೆ ಹೋಗ್ತಿದೆ ಅನ್ನೋದು ಗೊತ್ತಿಲ್ಲ. ಹಂಗೆ ಬೆಂಗಳೂರು ಉತ್ತರ ಭಾಗದ ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ವೇಳೆ ಸಂಸದ ಡಾ ಕೆ ಸುಧಾಕರ್ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಬೆಂಬಲಿಗರ ನಡುವೆ ಜಟಾಪಟಿ ನಡೆದ ಘಟನೆ ಗಮನ ಸೆಳೆದಿದೆ. ಕೆಂಪೇಗೌಡರ ಜಯಂತಿ ಆಚರಣೆ ಕುರಿತು ಸಂಸದ ಸುಧಾಕರ್ ಸುದ್ದಿಗೋಷ್ಠಿ ನಡೆಸುತ್ತಿದ್ದ ವೇಳೆ ಸ್ಥಳೀಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಆರೋಪಿಸಿ ವಿಶ್ವನಾಥ್ ಬೆಂಬಲಿಗರು ಸಭೆಗೆ ಅಡ್ಡಿಪಡಿಸಿದರು. ಈ ವೇಳೆ ಉಭಯ ಬಣಗಳ ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ಉಂಟಾಗಿ ಪರಿಸ್ಥಿತಿ ಕೈಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. ಘಟನಾ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಯಲಹಂಕ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಘಟನೆಯು ಬಿಜೆಪಿ ನಾಯಕರ ಬೆಂಬಲಿಗರ ನಡುವಿನ ಭಿನ್ನಾಭಿಪ್ರಾಯವನ್ನು ಬಹಿರಂಗಪಡಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನ ರಾಘವೇಂದ್ರ ಸರ್ಕಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದ ದಂಪತಿಗಳ ಮೇಲೆ